PAN ಪಾನ್ Excuse me. What happened? May I help you? ನಡೆ ಬರ ನಿಮಗೆ ಯಾಕೆ ತೊಂದ್ರೆ ಹೋಗ್ಲಿ ಬಿಡಿ. ಹೇ, ನೀವು ಕನ್ನಡದವರಾ? ನಾನು ಕನ್ನಡದವಳೆ. ಅಯ್ಯೋ, ನೀವು ಕನ್ನಡದವರಾ? ಅಂದ್ರೆ ನಮ್ಮವರು, ನಮ್ ಸ್ವಂತವರು. ನಿಮ್ಮ ಹತ್ರ ಅಲ್ದೆ ನನ್ ಕಷ್ಟನ ಯಾರ ಹತ್ರ ಹೇಳ್ಕೊಳ್ಳಪ್ಪ. ಒಂದಾನೊಂದ್ ಕಾಲದಲ್ಲಿ ಏನಾಯ್ತು ಅಂತಂದ್ರೆ, ನಾನು 5ನೇ ಕ್ಲಾಸಲ್ಲಿ ಮೇಡಮ್ಗೆ ಪ್ರೇಮ್ ಪತ್ರ ಬರ್ದೆ ಅಂತ ಹೇಳಿ ನಮ್ಮಪ್ಪ ಓದೋದನ್ನ ಬಿಡಿಸ್ಬಿಟ್ರು. ನನಗೆ ಇಂಗ್ಲಿಷ್ ಓದಕ್ಕೆ ಬರೆಯಕ್ಕೆ ಬರಕ್ಕಿಲ್ಲ. ಹೊಟ್ಟೆ ತುಂಬಾ ಹಸಿತಾ ಇದೆ, ದುಡ್ಡಿದೆ, ಹೋಟ್ಲಿದೆ, ಇಲ್ಲಿ ತಿನ್ನಕ್ಕೆ ಏನೇನೇನೇನೋ ಇದೆ. ಆದ್ರೆ ಅದನ್ನೆಲ್ಲ ಓದಿ ಹೇಳಿ ತರ್ಸ್ಕೊಂಡು ತಿನ್ನೋಷ್ಟು ಜ್ಞಾನ ಆ ಬ್ರಹ್ಮನ ನಡಲ್ ಬರ್ದಿಲ್ವೇ? ಅಷ್ಟೇನಾ? ಅದಕ್ಕೆ ಯಾಕೆ ಅಳ್ತೀರಾ ನೀವು? ಲೈಫ್ ಅಂದ್ಮೇಲೆ 108 ಪ್ರಾಬ್ಲಮ್ಸ್ ಇರುತ್ತೆ. ನೀವು ನನ್ನ ಟೇಬಲ್ಗೆ ಬಂದ್ಬಿಡಿ. ನಿಮ್ಗೆ ಏನೇನ್ ಬೇಕೋ ನಾನು ಆರ್ಡರ್ ಮಾಡ್ತೀನಿ. ಇಬ್ರು ಒಟ್ಟಿಗೆ ಬ್ರೇಕ್ಫಾಸ್ಟ್ ಮಾಡಿ. ಬನ್ನಿ ಬನ್ನಿ ಬನ್ನಿ. ಆಹಾ ಆಹಾ, ನೀವು ಕನ್ನಡದವ್ರು ಅಂದಾಗ್ಲೇ ಅನ್ಕೊಂಡೆ ನಿಮ್ ಮನ್ಸು ದೊಡ್ಡದಾಗಿರುತ್ತೆ ಅಂತ. ಆದ್ರೆ ಇಷ್ಟು ದೊಡ್ಡದಾಗಿರುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಹೌ ಸ್ವೀಟ್. ಓಕೆ, ನಾನು ನಿಮ್ಗೀಗ ಮೆನು ಕಾರ್ಡ್ ಓದೋದನ್ನ ಹೇಳ್ಕೊಡ್ತೀನಿ. ಓಕೆನಾ? ಏನ್ ಓದಿ ಇದು? ಹಾ, ಇದೆ. PAN. ಏನಾಗತ್ತೆ ಹೇಳಿ? ಫ್ಯಾನ್. ಅಯ್ಯೋ, ಇಲ್ಲಿ ಫ್ಯಾನ್ ತಿಂತಾರಾ? ಇಲ್ಲ, ಅದು ಫ್ಯಾನ್ ಅಲ್ಲ. PAN, ಪ್ಯಾನ್. ಫ್ಯಾನ್. ನೆಕ್ಸ್ಟ್ ಓದಿ. CAKE. ಏನಾಯ್ತು? ಕಾಕೆ. ಕಾಕೆ ಅಲ್ಲ, ಅದು ಕೇಕ್. ಕೇಕ್. ಎರಡು ಸೇರಿದ್ರೆ ಪ್ಯಾನ್ ಕೇಕ್. ಪ್ಯಾನ್ ಕೇಕ್. ತಿಂತೀರಾ ನೀವು? ಓಕೆ. ಕಟ್ರೀನಾ, 2 pancakes please. Sure. ಓಕೆ, ಮುಂದೆ ಓದಿ. VEG. ಏನಾಯ್ತು ಹೇಳಿ? ವೆಗ್. ಅದು ವೆಗ್ ಅಲ್ಲ, ವೆಜ್. ಓ, ಪುಲ್ಚಾರು. ಓ, ನೀವ್ ವೆಜಿಟೇರಿಯನ್ನಾ? ಇಲ್ಲಪ್ಪ, ವೆಜ್ ತಿಂದ್ರೆ ಮನೇಲಿ ಬೈತಾರೆ. ಓಕೆ, ಇದನ್ನು ಓದಿ. BUR. ಬರ್. GER. ಜರ್. ಬರ್ಜರ್. ಆಲ್ಮೋಸ್ಟ್ ಕರೆಕ್ಟ್. ಆದ್ರೆ ಅದು ಬರ್ಜರ್ ಅಲ್ಲ, ಬರ್ಗರ್. ಅದಕ್ಕೆ ರೀ ನನಗೆ ಇಂಗ್ಲಿಷ್ ಅಂದ್ರೇನೆ ಆಗಲ್ಲ. ಏನ್ ಲ್ಯಾಂಗ್ವೇಜ್ ರೀ ಇದು? ವೆಜ್ ಜಿಗೆ ಜಾ ಅಂತೀರಾ, ಬರ್ಗರ್ ಜಿಗೆ ಗಾ ಅಂತೀರಾ. ಈ ಭಾಷೆಗೊಂದು ಅರ್ಥ ಇದೆಯೇನ್ರಿ? ಯಾವಾಗ ಬೇಕಾದ್ರು, ಎಲ್ ಬೇಕಾದ್ರು, ಹೆಂಗ್ ಬೇಕಾದ್ರು ಚೇಂಜ್ ಆಗೋಗುತ್ತೆ. ಆದ್ರೆ ನಮ್ ಕನ್ನಡ ಹಂಗಲ್ಲ ನೋಡಿ. ನಾವು ಗಾನ ಗಾನೆ ಅಂತೀವಿ, ಜಾನ ಜಾನೆ. ಆನೆ ನುಗ್ದಂಗ್ ನುಗ್ತಾವನ್ ಕಳ್ಳ. ಸ್ಟಾಪ್ 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 ಸ್ಟಾಪ್. ಸಾರಿ ಟು ಬಾದರ್ ಯು. ನೀವು ಕನ್ನಡದವರಾ? ವಾವ್, ಗ್ರೇಟ್. ಆಫ್ ಕೋರ್ಸ್. ನಿಮ್ಗೆ ಹೇಗೆ ಗೊತ್ತಾಯ್ತು? ನಿಮ್ ಮುಖದಲ್ಲಿ ಸ್ವಲ್ಪ ನಮ್ ತಾಯಿ ಚಾಮುಂಡೇಶ್ವರಿ ಕಳೆ ಇದೆಯಲ್ಲ? ಎಕ್ಸಾಕ್ಟ್ಲಿ, ನಮ್ಮೂರ್ ಮೈಸೂರೇ. ಐ ಆಮ್ ಕಾವೇರಿ. ನೈಸ್ ಟು ಮೀಟ್ ಯು. ಇಲ್ಲಿ ಯಾಕೆ ನಿಂತಿದ್ದೀರಿ? ಎನಿ ಪ್ರಾಬ್ಲಮ್? ಅದು ನನ್ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ. ಸೊ ಸ್ವಲ್ಪ ನಿಮ್ ಕರೆಂಟ್ ನಮಗ್ ಪಾಸ್ ಮಾಡಿದ್ರೆ ನಮ್ದಕ್ಕೂ ಹೆಲ್ಪ್ ಆಗುತ್ತೆ. ವಾಟ್? ನನ್ ಕರೆಂಟ್ ನ ಪಾಸ್ ಮಾಡೋದಾ? ವಾಟ್ ಯು ಮೀನ್? ಐ ಮೀನ್ ಅಂದ್ರೆ ಮಿಸ್ಟೇಕ್ ಮಾಡ್ಕೋಬೇಡಿ. ನನ್ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ. ಸೊ ನಿಮ್ ಕಾರ್ ಬ್ಯಾಟ್ರಿಯಿಂದ ಸ್ವಲ್ಪ ಜಂಪ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಷ್ಟೇ. ಓ, ಹಾಗಾ? ಅದಕ್ಕೇನಂತೆ? ಕನ್ನಡದೊಳಗೆ ಅಷ್ಟು ಹೆಲ್ಪ್ ಮಾಡದಿದ್ರೆ ಹೇಗೆ? ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನೀವೇನೇ ಹೇಳ್ರಿ, ನಿಮ್ದು ಭಾರಿ ದೊಡ್ಡ ಮನ್ಸು ಅಲ್ವೇನ್ರಿ? ಮೈನಸ್ಸು ಪ್ಲಸ್. ನೀವು ಇಷ್ಟು ಈಸಿಯಾಗಿ ಬಿಸ್ಕೆಟ್ ಹಾಕ್ಸ್ಕೊತೀರಂತ ನಾನು ಅನ್ಕೊಂಡಿಲ್ಲ ರೀ. ರೀಸೆಂಟ್ ಆಗಿ ಹೀಗೆ ನಮ್ ತಾತನು ಕಾರ್ ಜಂಪ್ ಸ್ಟಾರ್ಟ್ ಮಾಡುವಾಗ ಶಾಕ್ ಹೊಡೆದು ಸತ್ತೋದ್ರು, ಗೊತ್ತಾ? ಐ ಆಮ್ ರಿಯಲಿ ವೆರಿ ಸಾರಿ ರೀ. ನಾನು ಈ ತರ ತಮಾಷೆ ಮಾಡಬಾರ್ದಾಗಿತ್ತು. ನಿಮಗೆ ತುಂಬಾ ಹರ್ಟ್ ಮಾಡಿದೆ ಅಂತ ಕಾಣಿಸುತ್ತೆ. ನೀವು ಈ ತರ
ಹಾಕಿಸ್ಕೋತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀವು ಬಾರಿ ಇದ್ರ ಬಿಡ್ರಿ. ಎನಿವೇಸ್ ಥ್ಯಾಂಕ್ಸ್ ಅಲ್ಲ. ಖುಷಿಯಾಗಿದೆ ಏಕೋ ಬೈಲ್ ಕಂಡ ತಕ್ಷಣ ನಿಂತ್ಕೊಂಡ್ಬಿಡು. ನೋಡು ಬರ್ತಾ ಇದ್ದಾಳೆ. ಚೆನ್ನಾಗಿ ಆಕ್ಟ್ ಮಾಡು. ಮಾಡಿದ್ರೆ ಈ ಸಲ ಸ್ಟೇಟ್ ಅವಾರ್ಡ್ ನಿನ್ಗೆ ಕೊಡಿಸ್ತೀನಿ. ಬಾಬಾ ಬಾಬಾ ಹೊಡಿ 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 ಹೊಡಿ. ಈಗ ನೋಡಿ ಹೆಂಗೆ ಆಕ್ಟ್ ಮಾಡ್ತೀನಿ ಅಂತ. ಅಯ್ಯೋ ಸರಿ ಹೊಡಿಯೋ. ಸ್ವಿಟ್ಜರ್ಲ್ಯಾಂಡಲ್ಲಿ ಐಸ್ ಬೆಳೆದ ನೋಡ್ಕೊಂಡು ಹಾಕ್ಬಂದು ನಮ್ಮ ಹುಡುಗಿಗೆ ಐಸ್ ಕ್ರೀಮ್ ತಿನ್ನಿಸ್ತೀಯ. ಐಸ್ ಕ್ರೀಮ್ ಮಗನೇ ಸರಿ ಹೊಡಿಯೋ. ಓವರಾಗಿ ಆಕ್ಟ್ ಮಾಡ್ಬೇಡ. ಅಯ್ಯಪ್ಪ ಯಾಕೋ ಸುಸ್ತಾಗ್ತಿಲ್ಲ. You all right? Yeah, okay. I'll be right back. Go away. Hello. It's okay. It's enough. It's enough. ಅಯ್ಯೋ ಬಿಟ್ರೆ ಮಲ್ಡ್ರ ಮಾಡ್ಬಿಡ್ತಾಳೆ. ಅಯ್ಯೋ ಬಿಟ್ಬಿಡಮ್ಮ, ಅವನು ಕನ್ನಡದವನೇ. ಹೌದಾ? ನೀವು ಕನ್ನಡದವರಾ? ನಾನು ಕನ್ನಡದವಳೆ. ನೀನು ಹೆಣ್ಣಲ್ಲ, ಹೆಮ್ಮಾರಿ. ಏಯ್ ಓಡ್ತಾ ಇರು. ಹಿಂದೆ ತಿರುಗಿ ನೋಡಿದ್ರೆ ಕಿಟಿ ಮಾಡ್ಬಿಡ್ತೀನಿ. ಒಂದೇ ಮಾತರಂ. ಥ್ಯಾಂಕ್ ಯು ಮೇಡಮ್, ನಿಮ್ಮಿಂದ ನನ್ನ ಪ್ರಾಣ ಉಳಿತು. ಏನ ಹೇಳ, 10 ವರ್ಷ ಆದ್ಮೇಲೆ ಓಲ್ಡ್ ಫ್ರೆಂಡ್ಸ್ ಎಲ್ಲ ಫ್ಯಾಮಿಲಿ ಜೊತೆಲಿ ಒಂದ್ ಕಡೆ ಸೇರ್ತಾ ಇದಾರೆ ಅಂತ ಕೇಳಕ್ಕೆ ಮಜಾ ಇದೆ ಕಣ. ಮಗ ನೋಡ್, ಕೇಳೋದಿಕ್ಕೆ ಅಷ್ಟೊಂದು ಮಜವಾಗೈತೆ. ಇನ್ ನಾವೆಲ್ಲ ಅಲ್ಲಿಗೆ ಬಂದ್ರೆ ಸಕ್ಕದಾಗಿರುತ್ತೆ. ಪ್ಲೀಸ್ ನಾವು ಬರ್ತೀವಮ್ಮ, ನಿಂಗೂ ಸಪೋರ್ಟ್ ಇದ್ದಂಗಿರುತ್ತೆ. ನೋಡ್ರಮ್ಮ, ಯಾವ್ದಾರ ಒಂದ್ ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನಿಮ್ಮಂತ ಓತಿಗೆತ್ಗಳನ್ನ ಕರ್ಕೊಂಡೇ ಹೋಗ್ಬಾರ್ದು. ಏನು ಅನ್ಕೊಂಡಿದ್ದೆ ನಮ್ಮ ಬಗ್ಗೆ? ಯಾವ ನೋಡಿದ್ರು ಕಿಂಡಲ್ ಮಾಡ್ತಿರ್ತೀಯ, ಎಲ್ಲ ಕೇಳಿದ್ರು ಬರ್ಬೇಡಿ ಅಂತಿರ್ತೀಯ. ನಮ್ ಚಾರ್ಮೇನು ನಿನ್ ಚಾರ್ಮೇನು. ನಾವೆಲ್ಲ ಅಲ್ಲಿಗೆ ಬಂದ್ಬಿಟ್ರೆ ಹುಡುಗಿರೆಲ್ಲ ನಮ್ಮನ್ನ ನೋಡ್ತಿರ್ತಾರೆ. ಇನ್ಯಾರು ನೋಡಲ್ಲ ಅಂತ ಹೊಟ್ಟೆಕ್ಕಿ ನೀನ್ 10 ನಿಮಿಷ ಇವ್ನು ಶೇಕ್ ಡ್ಯಾನ್ಸ್ ನಿಲ್ಲಲ್ಲ. ನೆಕ್ಸ್ಟ್ ಏನ ಪಾಪದ ಒಂದ್ ಕೈಲಿ ಪೀಪಿ ಕೊಟ್ಬಿಟ್ಟು ಬಾಯಿ ಮುಚ್ಚಿಸ್ಬಿಟ್ಟೆ. ಆದ್ರೆ ನಾವು ಜಗತ್ಮೇ ನನ್ನ ಮಕ್ಳು, ನಾವು ಬಂದೇ ಬರ್ತೀವಿ. ಕೂತು ಬ್ಯಾಕಲೆಲ್ಲ ಹೊಗೆ ಬರ್ತಾ ಇದೆ. ಅದಕ್ಕೆ ಅಷ್ಟೊತ್ತಿನ ಮೂಗು ಮುಚ್ಕೊಂಡು ಕೂತಿರೋ. ವೆಲ್ಕಮ್ ಬನ್ನಿ. ಒಂದ್ ನಿಮಿಷ. ಇದು ಸ್ವಲ್ಪ ಓವರ್ ಆಗ್ಲಿಲ್ಲ. ಮಾವ, ಇವರೆಲ್ಲ ನನ್ನ ಫ್ರೆಂಡ್ಸ್. ರಮಣ ಮಾವ, ನೀವಾಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ಉಂಡ್ರಾ? ಬನ್ನಿ ಉಣ್ಣಿ. ಇದೇನು ಉಣ್ಣೋದು? ಯಾವ ಭಾಷೆನೋ ಇದು? ಅವ್ರ ಊರಲ್ಲಿ ಊಟಕ್ಕಾಗೆ ಕಣ ಅನ್ನೋದು. ಅಯ್ಯೋಲೇ, ಇರೋ ಈಗ ತಾನೇ ಬಂದವ್ರೆ, ಫ್ರೆಶ್ ಆಗ್ಲಿ ಆಮೇಲೆ ಉಣ್ಕೋತಾರೆ ಅಲ್ವೇನ್ರಪ್ಪ? ಹೋಗ್ರು. ಎಲ್ರು ಬಂದವ್ರ ತಾನೆ? ಎಲ್ರು ಬಂದವ್ರೆ. ಖುಷಿ. ಆದ್ರೆ ಸ್ವಿಟ್ಜರ್ಲ್ಯಾಂಡ್ ಇದ್ದ ವಿಶ್ವನಾಥನ್ ಮಗಳು ಕಾವೇರಿ ಮಾತ್ರ ಬಂದಿಲ್ಲ. ಏನು ಸ್ಟಾಕ್ ಖಾಲಿ ಆಯ್ತಾ? ಒಂದ್ ಕೆಲ್ಸ ಮಾಡು, ಲೇಬಲ್ ಇರೋ ಖಾಲಿ ಬಾಟ್ಲಿಗೆ ಯಾವ್ದಾದ್ರು ಚೀಪ್ ಲಿಕ್ಕರ್ ಕೊಟ್ಬಿಡು. ಕುಡಿಯೋನು ಲೇಬಲ್ ನೋಡಿ ಕುಡಿತಾನೆ ಹೊರತು ಒಳಗಡೆ ಯಾವ ಲಿಕ್ಕರ್ ಇದೆ ಅಂತ ನೋಡಿ ಕುಡಿಯಲ್ವಾ? ಮಗ, ಇದ್ಯಾವ್ದೋ ಹೊಸ ಕ್ಯಾರೆಕ್ಟ್ರು, ಸಖತ್ ವೆರೈಟಿ ಆಗೈತೆ. ಒಳ್ಳೆ ಸೀದೋಗಿರೋ ಸೀಗಡಿ ತರ ಅವನೇ. ಅಪ್ಪಾರಾವ್ ಅಂತೇಳಿ. ಚಿಕ್ಕ ವಯಸ್ಸಲ್ಲಿ ನನ್ನ ಲವ್ ಸ್ಟೋರಿಗೆ ಒಬ್ಬ ವಿಲನ್ ಇದ್ದಾನೆ ಅಂತ ಹೇಳಿದ್ನಲ್ಲ ರಿಷಿ, ಅವರಪ್ಪ. ಲೋ ಮಗ, ಎಲ್ ನೋಡಿದ್ರು ಸಂಭ್ರಮ ಸಡಗರ ಕಣೋ. ಮನೆ ತುಂಬಾ ಗೋಪಿಕಾ ಸ್ತ್ರೀಯರು. ಮನೆಯೆಲ್ಲ ಒಂಥರ ಬೃಂದಾವನ ಆಗ್ಬಿಟ್ಟಿದೆ ಕಣೋ. ನಿಮ್ಗೆಲ್ಲ ಆದ್ರೆ ಇಲ್ಲಿ ಬೃಂದಾವನ, ನನಗಿಲ್ಲಿ ಬೋರ್ವನ ಆಗೋಗಿದೆ. ಕಾವೇರಿ ಬೇರೆ ಬಂದಿಲ್ಲ ಅಂದ್ಮೇಲೆ ನಾವ್ ಇಲ್ಲಿರೋದು ವೇಸ್ಟ್. ನಡ್ರ ಬೆಂಗಳೂರಿಗೆ ಹೋಗೋಣ. ಹೋಗೋಣ ಅಂತಂದ್ರೆ ಹೆಂಗೋ? ಕಾವೇರಿ ಇಲ್ಲ ಅಂದ್ರೆ ಏನು? ತುಂಗಾ, ಗಂಗಾ, ಯಮುನಾ, ಸರಸ್ವತಿ. ಕಾಲಿಗೆ ಬಿಡ್ತೇನಪ್ಪ. ಇನ್ನೊಂದು 4 ದಿವಸ ಇದ್ಬಿಟ್ಟು ಹೋಗೋಣ ಕಣ. ಅಯ್ಯೋ, ಏನ್ ಹೇಳಿದ್ರು ಕೇಳಲ್ಲ ಅಷ್ಟೇ. Hello, excuse me. Hi, my name is Bond. I am from Switzerland. ನಮ್ಮ ಅಕ್ಕ ನನ್ನ ಜೇಮ್ಸ್ ಬಾಂಡ್ ಅಂತಾಳೆ. ಎಲ್ರು ನನ್ನ ಫೈರ್ ಬ್ರ್ಯಾಂಡ್ ಅಂತಾರೆ. ಎನಿವೇಸ್, ನೈಸ್ ಟು ಮೀಟ್ ಯು. ಈ ವೇಸ್ಟ್ ಬಾಡಿನೂ ಬಂದೈತೆ. ಅಂಕಲ್, ಕ್ರಿಕೆಟ್ ಆಡೋಣ ಬರ್ತೀರಾ? ಹೋಗಲೇ, ಆಫ್ ಟಿಕೆಟ್. ಓಕೆ.
ಯಾಕೆಲ್ಲರೂ ಡಲ್ ಆಗಿದ್ದೀರಾ? ಎನಿ ಪ್ರಾಬ್ಲಮ್? ಲೇ ಪ್ರಾಬ್ಲಮ್ ಹೇಳಕ್ಕೆ ನೀನು ನೆಂಪಿನ MLA ಗ್ರಾಮ ಪಂಚಾಯತ್ ಮೆಂಬರ್ ನಾವು ಅಷ್ಟು ದೂರದಿಂದ ಯಾಕೆ ಬಂದಿದ್ದೀವಿ ಗೊತ್ತೇನೋ? ಅವ್ನ ಮಗ ನೋಡಲೇ ಹೊಟ್ಟೆ ಎಲ್ಲ ಉರಿತೈತೆ. ಎಲ್ಲೋ ನೀನು ಒಬ್ಬನೇ ಹಾಕೋ ಬಂದಿದ್ದೆ ದರಿದ್ರ. ನಿಮ್ಮ ಅಕ್ಕ ಎಲ್ಲೋ ಎಲ್ಲ ಬಾರವನ ನೀನು ಚಿನ್ನದ ಚಿನ್ನ ಏನು ಅಕ್ಕ ಅಕ್ಕ ಅಂತಿದ್ದೀರಾ? ನೀನು ಅದು ಅಕ್ಕ ಅಲ್ಲ ಸುಕ್ಕ 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 ನೀರಿಂದ ಹೊಡೆದ್ರೆ ಸುಕ್ಕ ಸುಕ್ಕ ಬಾಯಿ ಬಿಟ್ರೆ ಪಾಂಬಾಕ್ಯ ನಡಿ ಬರಲೇ ಬಾಯಿ ಮುಚ್ಚು 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 ಬಾಯಿ ನಡಿ. ಏನ್ ಅಕ್ಕ ಅಕ್ಕ ಅಂತಿದ್ದಾರೆ? ಲೈನ್ ಹೊಡಿಯೋ ಪ್ಲಾನಾ? ಇರ್ಲಿ ನಾನು ಹಾಫ್ ಟಿಕೆಟಾ? ವಿಜಯ್ ಎಲ್ಲ ಹೊರಟೆ? ಇವನು ನಿನ್ನ ಮಗನ? ಒನ್ ಅಂಡ್ ದ ಓನ್ಲಿ ಹೀರೋ, ಮೈ ಗ್ರೇಟ್ ಸನ್ ವಿಜಯ್. ಇವ್ರು ಯಾರು ಅಂತ ಗೊತ್ತಾಯ್ತಾ? ನೀ ಚಿಕ್ಕ ವಯಸ್ಸಲ್ಲಿ ಆಟ ಆಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಇದೆಯಲ್ಲ ಜೊತೆಲಿ, ಕಾವೇರಿ ಅವ್ರ ಅಪ್ಪ ಕಣೋ. ಹಲೋ ಅಂಕಲ್. ಎಷ್ಟು ಕಟ್ಟುಬಿಟ್ಟದ ಅಪ್ಪ ಇದು. ಕಾವೇರಿನ ನಿನ್ನ ಕಥೆಯಲ್ಲಿ ಅನಾಥೆ ಮಾಡ್ಬಿಟ್ಟಲ್ಲ. ಚಿಕ್ಕ ವಯಸ್ಸಿಂದ ಅವರು ನನ್ನ ಕಂಡ್ರೆ ಆಗ್ತಾರಲ್ಲ, ನನ್ಗೆ ಅವ್ರ ಕಂಡ್ರೆ ಆಗ್ತಾರಲ್ಲ, ಅದಕ್ಕೆ ಅವ್ರ ಕ್ಯಾರೆಕ್ಟರ್ಗೆ ಹಂಗೆ ಹೋಗಿ ಹಾಕ್ಬಿಟ್ಟೆ. ಇವ್ರ ಎಜುಕೇಶನ್ ಕಂಪ್ಲೀಟ್ ಆಯ್ತಾ? 7th ಅಲ್ಲೇ 2-3 ಸಲ. ಅದು ಆವಾಗ ಚಿಕ್ಕ ವಯಸ್ಸಿನಲ್ಲಿ. ಈಗ ಇವನು ಸೂಪರ್ ಸ್ಟೂಡೆಂಟ್. ನಿನ್ಗೆ ಇನ್ನೊಂದು ವಿಷಯ ಗೊತ್ತಾ? 1.5 ವರ್ಷದಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡಿದ್ದಾನೆ. 1.5 ವರ್ಷದಲ್ಲಿ ಡಿಗ್ರಿ. ವಿಶ್ವ ಇಲ್ಲಿ 1 ನಿಮಿಷ ಬಂದೆ. ನಾನು ಸೂಪರ್ ಸ್ಟೂಡೆಂಟಾ? 1.5 ವರ್ಷದಲ್ಲಿ ಡಿಗ್ರಿನಾ? ಅವನಿಗೆ ಹೆಂಗ್ ಕನ್ಫ್ಯೂಸ್ ಮಾಡ್ಬಿಟ್ಟೆ. ಹೆಂಗೆ? ನಾನು ಇಲ್ಲಿರಲ್ಲ ಸೀನಿಯರ್, ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಜೂನಿಯರ್ ಲೇ ಅಮರ್, ಎಲ್ಲಿಗೆ ಹೋಗ್ತಾವ್ರಿ ಇವರು? ಊರಿಗೆ. ಯಾಕೆ? ನೋಡಪ್ಪ, ಇದ್ದಕ್ಕಿದ್ದಂಗೆ ಬೇಜಾರು ಮಾಡ್ಕೊಂಡು ವಾಪಸ್ ಊರಿಗೆ ಹೋಗ್ತಾ ಇದ್ದಾನೆ. ಅಪ್ಪ ಕಂದ, ಸರ್ವಜ್ಞ ಏನ್ ಹೇಳೋನ್ ಗೊತ್ತಾ? ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ. ಅಲ್ರಲ್ಲೇ, ಎಷ್ಟೋ ವರ್ಷಗಳಾದ್ಮೇಲೆ ಇಲ್ಲಿ ಎಂಜಾಯ್ ಮಾಡಕ್ಕೆ ಅಂತ ಬಂದಿದ್ದೀವಿ. ಎಂಜಾಯ್ ಮಾಡೋದ್ ಬಿಟ್ಟು ಊರ್ಗ್ ಹೋಗ್ತಾನಂತೆ. ಊರ್ಗೆ ಅಲ್ಲೇ ನಿನ್ಗೋಸ್ಕರ ಕತ್ರಿನ ಕೈಫು ಶೀಲಾ ಆ ಶೀಲಾಕಿ ಜವಾನ್ ಅಂತ ಡ್ಯಾನ್ಸ್ ಮಾಡ್ಕೊಂಡ ನಿಂತವಳೆ. ನೀವೆಲ್ಲ ಈಗ ತಾನೆ ಕಾಲೇಜ್ ಮುಗಿಸಿರೋ ಉರ್ಪಲ್ಲಿದ್ದೀರಾ, ನೀವೆಲ್ಲ ಎಂಜಾಯ್ ಮಾಡಿ. ನಮ್ಗಿಲ್ಲೇನಿದೆ ಕೆಲಸ, ಮಣ್ಣು. ನಾವು ಹೋಗ್ತೀವಿ. ವಿಜಯ್, ಅಂಕಲ್ ಅಷ್ಟು ಪ್ರೀತಿಯಿಂದ ಹೇಳ್ತಾ ಇದ್ದಾರೆ. ಬಂದ್ರ ಒಳಗೆ ಹೇಳ್ರ ನೀವೆಲ್ಲ. ಇಲ್ಲಪ್ಪ, ನನ್ನ ಫ್ರೆಂಡ್ ಮದ್ವೆ ಇದೆ. ಲೇ, ನಿನ್ ಫ್ರೆಂಡ್ ಮದ್ವೆಗೆ ಹೋಗಿಲ್ಲ ಅಂದ್ರು ಅವ್ನ್ ಮಕ್ಳಾದ್ಮೇಲೆ ಕೂಡ ಹೋಗಿ ನೋಡ್ಕೊಂಡ್ ಬರ್ಬೋದು. ನಾವು 5 ವರ್ಷಕ್ಕ 10 ವರ್ಷಕ್ಕ ಒಂದ್ಸಲಿ ಸೇರ್ತೀವಿ. ಆ ಎಂಜಾಯ್ ಮಟ್ಟು ಇಲ್ಲ ಅಂದ್ರೆ ಹೆಂಗಲ್ಲ? ಏನಿದು? 2 ರೇಸ್ ಕುದುರೆಗಳು ಅಂಟ್ಕೊಂಡು ಕೀಲ್ ಕುದುರೆ ಡ್ಯಾನ್ಸ್ ಮಾಡ್ತಾ ಇದ್ದಾವೆ. ಆಯ್ತಪ್ಪ, ಹೋಗು. ಹೋಗ. ಅಯ್ಯೋ, ಅದೇನ್ ಕೋಡ್ಬಾರ್ದು ಹೇಳಿದ್ನಪ್ಪ? ಅವನ್ ನನ್ನ ಬುಗುರಿ ತರ ಸುತ್ತಿಸ್ತಾರೆ, ಅವನು ಫಿಕ್ಸ್ ಆಗಿದ್ದಾನೆ ಅಂತ ಅರ್ಥ. ನಾನಿವತ್ತು 2 ಕಾಕ್ ಕುಡ್ದೆ. ಗುಡ್ ಮಾರ್ನಿಂಗ್ ಜೇಮ್ಸ್ ಬಾಂಡ್ ಸರ್. ನಿಮ್ ಟೀ ಶರ್ಟ್ ಮಾತ್ರ ಸೂಪರ್. ಥೂ, ನನ್ನ ಹತ್ರ ಇರೋದ್ರಲ್ಲಿ ಇದೇ ಡಬ್ಬಾ ಟೀ ಶರ್ಟು. ನಿಮ್ಗೆಲ್ಲ ಟೇಸ್ಟೇ ಇಲ್ವಾ? ಬೇಕಾಗಿತ್ತ ಸರ್? ನಾವು ನಿಮ್ ಜೊತೆ ಕ್ರಿಕೆಟ್ ಆಡಕ್ ಬರ್ಬೋದೇ? ನಾನು ಹಾಫ್ ಟಿಕೆಟ್. ನಿಮ್ಮಂತ ಬ್ಲಾಕ್ ಟಿಕೆಟ್ ಜೊತೆಲಿ ನನ್ಗೆ ಆಟ ಆಡಕ್ ಇಷ್ಟ ಇಲ್ಲ. ವಾಟರ್ ಬಾಟಲ್ ಅಷ್ಟು ಉದ್ದ ಇದೆಯಾ? ಫುಲ್ ಬಾಟಲ್ ರೇಂಜ್ ಮಾತಾಡ್ತೀಯಾ? ದೊಡ್ಡವ್ರ ಚಿಕ್ಕವ್ರ ಗೌರವ ಇಲ್ಲ ನಿನ್ಗೆ? ಅವ್ನು ಯಾರು ಗೊತ್ತಾನ? ಮುಂದೆ ನಿಮ್ ಭಾವ ಅವನು. ಏನಂದ ಇವನು? ಭಾವನಾ? ಬಾವಲ ಮಾವ. ನಾಳೆ ನನಗೆ ಮದ್ವೆ ಆಗಿ ನನ್ಗೊಂದು ಹೆಣ್ಮಗು ಆದ್ರೆ ನನ್ನ ಮಗಳನ್ನ ನಿಮಗ್ ಕೊಟ್ಟು ನಿಮ್ಮನ್ನ ನನ್ನ ಮನೆ ಹೇಳಿನಾಗ ಮಾಡ್ಕೊಳ್ಳೋಣ ಅಂತ ಅಷ್ಟೇ. ಹಾಗಾ? ವಿ ವಿಲ್ ಸಿ. ಅಯ್ಯೋ ಬಾಂಡ್ ಸರ್, ನೀವ್ ಈ ತರ ಎಲ್ಲ ಟೈಮ್ ವೇಸ್ಟ್ ಮಾಡ್ಬಾರ್ದು. ಹೋಗಿ ಆಟಾಡಿ. ಹೋಗಿ ವಿಜಯ್, ವಿಜಯ್, ಕಾವೇರಿ ಕಣ್ಣಿರ್ಬಿಟ್ಟೆ ಕಣೋ. ಇಲ್ಲಿ ಪೆಂಟೋಸಲ್ಲಿ ಬಾಗಿಲು ಹಾಕೊಂಡು ಒಬ್ಳೆ ಕ್ರಿಕೆಟ್ ನೋಡ್ತಾವಳೆ. ಕ್ರಿಕೆಟ್ ಮುಗಿಯೋ ತನಕ ಆಚೆ ಬರದೇ ಇಲ್ಲ. ರೂಮಲ್ಲಿ ಕೂತ್ಕೊಂಡು ಕ್ರಿಕೆಟ್ ನೋಡೋದಕ್ಕೆ ಇವಳು ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಬರ್ಬೇಕಾಗಿತ್ತಾ? ಅವಾಗಿಂದ ಬೆಕ್ಕು ಮರಿ ಆಗ್ದಂಗೆ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದೀನಿ. ಇನ್ನೂ ದರ್ಶನ ಬಗ್ಗೆ ಸಿಕ್ಕಿಲ್ವ? ಸಮಾಧಾನ ಮಾಡ್ಕೊ. ವೈಫ್ ಹಿಯರ್ ವೆನ್ ಐ ಆಮ್ ಹಿಯರ್. ಅದಕ್ಕೇನೋ ಒಂದು ಐಡಿಯಾ ಮಾಡೋಣ. ಒಂದು ಐಡಿಯಾ. ನೀನು ಹಿಂಗಿಂದ ಹೋಗಿ ಕೇಬಲ್ ವೈರ್ ಕಟ್ ಮಾಡ್ಬಿಟ್ರೆ ಅವಳು ಹಂಗಿಂದ ಆಚೆ ಬಂದ್ಬಿಡ್ತಾಳೆ. ಹೆಂಗೈತೆ ಐಡಿಯಾ? ನಮ್ಮ ಮನೆಯಲ್ಲಿ ನಾನು ನನ್ನ ಹೆಂಡತಿ ಯಾವಾಗಲೂ ನಗ್ತಾನೆ ಇರ್ತೀವಿ. ಅದಂಗೋ ಲೂಸ್ಗಳಿರ್ಬೇಕು. ಅದು ಹಂಗಲ್ಲಪ್ಪ. ನನ್ನ ಹೆಂಡತಿಗೆ ಗೊತ್ತಾಗದಂಗೆ ಸೈಡಲ್ಲೆಲ್ಲ ಪೋಟ್ಕೊತಾ ಇರ್ತೀನ. ಅವಳು ಕೈಗೆ ಸಿಕ್ಕಿದ ತಪ್ಪಲೆ ಲೋಟ ಚಂಬನೆಲ್ಲ ತೆಗೆದು ನನ್ನ ಮೇಲೆ ಎಸಿತಾಳ. ಅದು ನನಗೆ ತಾಗಿದ್ರೆ ಅವಳು ನಗ್ತಾಳೆ, ತಾಗದೆ ಇದ್ರೆ ನಾನು ನಗ್ತೀನಿ. ಒಟ್ಟಿನಲ್ಲಿ ಹೆಂಗೋ ಇಬ್ರು ಸೇರ್ಕೊಂಡು ನಗ್ತಾನೆ ಇರ್ತೀವಪ್ಪ. ಇವರೆಲ್ಲ ಇಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ನಮ್ದೇ ನಾಯ್ಪಾಡು.
ಉಂಡೆ ಮಾವ ಉಂಡೆ 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 ಉಂಡೆಯಾ? ಹಂಗಾರೆ ಮುಂದುವರ್ಸು. ಅಯ್ಯೋ ನೀನು God. ನೋಡು ಬಡ್ಡಿ ಮಗ ಅಷ್ಟಂಶ ಉದ್ದ ಇಲ್ಲ, ಏನ್ ಎಗರಾಡ್ತಾವನೆ. ಅದೇ ಸ್ಟಂಪ್ ತಗೊಂಡು ಹಿಂದೆ ಎಟ್ಬಿಡ. ಹಲೋ, ತಾವು ಅಷ್ಟೇ ಉದ್ದ ಇರೋದು. ಲೇ ಅಕ್ಕ ಸಕ್ಕತ್ತಾಗೋಳೆ, ಅದಕ್ಕೆ ತಮ್ಮನಿಗೆ ಪೊಗರು. ಹಲೋ, ಈ ಚಿಲ್ಟು ಮ್ಯಾಟ್ರ್ ಹಂಗಿರ್ಲಿ, ಮೊದಲು ನಿಮ್ಮ ಲವ್ ಮ್ಯಾಟ್ರ್ ಎಲ್ಲಿಗೆ ಬಂತು ಅನ್ನೋದನ್ನ ಹೇಳಿ. ಡೋಂಟ್ ವರಿ ಮಾಡ್ಕೋಬೇಡ ಮಗ, 8 ದಿನ ಇದೆ, ಇನ್ನು 5 ದಿನದಲ್ಲಿ ಪಡಾಯಿಸ್ಬಿಡ್ತೀನಿ. ಆಗಲ್ಲ ಕಣ, ನೀ ಬರ್ಲೇಬೇಕು. ಬರ್ತಾ ಇದೀಯಾ ಅಷ್ಟೇ. ಕಾವೇರಿ, ಯಾ ಡ್ಯಾಡ್? ಮಾಮ ಇಲ್ಲಿ. ನಮ್ಮ ಅಪ್ಪಾರ ಮಗ ರಿಷಿ ಇದಾನಲ್ಲಮ್ಮ, ಅದೇ ಆಸ್ಟ್ರೇಲಿಯಾದಲ್ಲಿ ಇದಾನಲ್ಲ, ಅವನು ಯಾವುದೋ ಪ್ರಾಜೆಕ್ಟ್ ಮೇಲೆ ಡೆಲ್ಲಿಗೆ ಬಂದಿದ್ದಾನಂತೆ. ಇಲ್ಲಿಗೆ ಬಾರೋ ಅಂದ್ರೆ ಬರಲ್ಲ ಅಂತಿದ್ದಾನೆ. ನೀನೊಂದು ಮಾತು ಹೇಳಮ್ಮ. ಡ್ಯಾಡ್, ನಾನ್ ಯಾಕೆ? ಸರಿ ಡ್ಯಾಡಿ, ಫೋನ್ ಕೊಡಿ. ಹಾಯ್ ರಿಷಿ, ಹೌ ಆರ್ ಯು? Kaveri here. So, how have you been? Everything's fine there? Yeah. Wow, that's great. No Rishi, ನೀನ್ ಇಲ್ಲಿಗೆ ಬರಲ್ಲ ಅಂತ ಹೇಳ್ಬೇಡ. ನಂಗೆ ಸಖತ್ ಬೋರ್ ಆಗ್ತಿದೆ. ಇಲ್ಲಿ ಒಳ್ಳೆ ಕಂಪನಿ ನಂಗೆ ಯಾರೂ ಇಲ್ಲ. ರಿಷಿ, ಹಾಗೆಲ್ಲ ಹೇಳ್ಬಾರ್ದು. ನೋಡು, ನೀನ್ ಇಲ್ಲಿಗೆ ಬರ್ತಿದ್ಯಾ ಅಷ್ಟೇ. I'll be waiting for you. See you. Bye. Dad, he's coming. Thank you, Kaveri. Anytime, uncle. ಈ ಕಾವೇರಿ ಬೇಕು ಅಂತಾನೆ ನೀನು ಕಾಡಿಸ್ತಾ ಇದ್ದಾಳೆ ಅಂತ ಕಾಣಿಸುತ್ತೆ ಕಣ. ಋಷಿಗಳು ತಪಸ್ ಕೆಡ್ಸೋದಕ್ಕೆ ಋಷಿ ಬರೋದನ್ನ ಕೇಳಿದೀವಿ. ಇವನ್ ಯಾವನವನು ನನ್ ತಪಸ್ ಕೆಡ್ಸೋದಕ್ಕೆ ಋಷಿನೇ ಬರ್ತಾವನಲ್ಲ. ಲಚಿಕ, ಒಂದು ಸಿಗರೇಟ್ ಕೊಡಲಿ. ತಗ. ಅಲ್ಲಿ ಬೆಂಕಿನೂ ಬರುತ್ತಾ? ಹೇಯ್, ಯಾವುದಕ್ಕೂ ಫೈರ್ ಇಂಜಿನ್ ಫೋನ್ ಮಾಡು. ಮೋಸ್ಟ್ಲಿ ಒಂದು ಹೊಟ್ಟೆಲ್ ಬಿದ್ದಿರೋ ಬೆಂಕಿ ಆರೋ ತರ ಕಾಣಿಸ್ತಾ ಇಲ್ಲ. ಹೇ ಮಗ, ಟೆನ್ಷನ್ ಆಗಕ್ಕೆ ಹೋಗ್ಬೇಡ ಕಣೋ. ಬರ್ತಾ ಇರೋದು ಯಾರೇಳು? ರಿಷಿ. ಹೆಸರೇನೋ ಚೆನ್ನಾಗೈತೆ, ಆದ್ರೆ ಅವ್ನ ಪ್ರಿಂಟ್ ಯಾರ್ದು ಹೇಳು? ಅಂತ ಅಪ್ಪರಾವ್ಗೆ ರಿತಿಕ್ ರೋಷನ್ ಹುಡ್ತಾನೆ, ಅಪ್ಪರಾವ್ಗೆ ಚಿಕ್ಕಪ್ಪರಾವೇ ಹುಡ್ತಾನೆ. ಸಾರಿ ಕಣ್ರೋ, ಸಾರಿ. ಬಿಟ್ಟು ಸಿಕ್ಕಿದಾವ ಇಲ್ಲಿ ಮೊದಲೇ ಸ್ಲಿಪ್ ಡಿಸ್ಕು. ನಮ್ಮ ಅಕ್ಕಂಗೆ ಸ್ವಿಟ್ಜರ್ಲ್ಯಾಂಡ್ ಅಂದ್ರೆ ಪಂಚಪ್ರಾಣ. ಯಾರಾದ್ರೂ ಸ್ವಿಟ್ಜರ್ಲ್ಯಾಂಡ್ ಬಗ್ಗೆ ಮಾತಾಡಿದ್ರೆ ಸಾಕು, ಹಾಗೆ ಸಾಫ್ಟ್ ಆಗ್ಬಿಡ್ತಾಳೆ. ಅದೇ ಇಂಡಿಯಾ ಕರ್ನಾಟಕದ ಬಗ್ಗೆ ಮಾತಾಡಿದ್ರೆ ಬೆಂಕಿ ಆಗ್ಬಿಡ್ತಾಳೆ. ಏನೋ ಇದು? ಅಲ್ಲ ಕಣೋ, ನಾನ್ ಕಾವೇರಿನ ಮದ್ವೆ ಆದ್ಮೇಲೆ ಅವಳು ಇಲ್ತಾನೆ ಇರ್ಬೇಕು. ಇವ್ ನೋಡಿದ್ರೆ ಅವಳಿಗೆ ಇಂಡಿಯಾನೇ ಆಗಲ್ಲ, ಕರ್ನಾಟಕ ಅಂತೂ ಆಗೋದೇ ಇಲ್ಲ ಅಂತವನೇ. ಹೆಂಗಪ್ಪ? ಲೇ ಮಗ, ತಿಳಿದೇನೋ ಈ ಹಾಫ್ ಟಿಕೆಟು ನಮಗೆ ಫುಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ. ನೀನು ಅದನ್ನೇ ಯೂಸ್ ಮಾಡಿಕೊಂಡು ಅವಳನ್ನ ಇಂಪ್ರೆಸ್ ಮಾಡು ಅಷ್ಟೇ. ನಾನಾ? ಸ್ವಿಟ್ಜರ್ಲ್ಯಾಂಡ್ ಎಷ್ಟು ಬ್ಯೂಟಿಫುಲ್ ಕಂಟ್ರಿ ಗೊತ್ತಾ? ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ರೋಡ್ಗಳು ಎಷ್ಟು ಕ್ಲೀನ್ ಆಗಿರುತ್ತೆ ಅಂತಂದ್ರೆ ಇಲ್ಲಿ ನಮ್ಮ ಆಫೀಸ್ ರೂಮ್ಗಳು ಕೂಡ ಅಷ್ಟು ಕ್ಲೀನ್ ಆಗಿರಲ್ಲ. ಇಲ್ಲಿ ನಾವು AC ಹಾಕಿದ್ರೆ ಮಾತ್ರ ಕೂಲ್ ಆಗಿರುತ್ತೆ. ಆದ್ರೆ ಅಲ್ಲಿ ಕಂಟ್ರಿನೇ ಕೂಲ್ ಆಗಿರುತ್ತೆ. ಆದ್ರೆ ಇಲ್ಲಿ ನಮ್ಮ ರೋಡ್ಗಳು ಹೇಗಿರುತ್ತೆ ಗೊತ್ತಾ? ಇಕ್ಕಿಕ್ಕಿಟ್ಟಾಗಿ ಒಳ್ಳೆ ಬಚ್ಚಲ್ ಮನೆಗೆ ಹೋದಂಗೆ ಇರುತ್ತೆ. ಆದ್ರೆ ಅಲ್ಲಿ ರೋಡ್ಗಳು ಇವನ್ ತರ ದೊಡ್ಡದಾಗಿರುತ್ತೆ. ಅಲ್ಲಿ ಪೊಲ್ಯೂಷನ್ ಅನ್ನೋ ಮಾತೇ ಇಲ್ಲ. ಆದ್ರೆ ಇಲ್ಲಿ ಯಾಕ್? ಅದಕ್ಕೆ ನಾನು ಭಗವಂತನ ಹತ್ರ ಬೇಡ್ಕೊಂಡಿದ್ದೀನಿ, ಮುಂದಿನ ಜನ್ಮ ಅಂತ ಒಂದಿದ್ರೆ ದನ ಕಾದು ಸಗಣಿ ಎತ್ತಿದ್ರೂ ಪರವಾಗಿಲ್ಲ, ನಾನು ಅಲ್ಲೇ ಉಡ್ಸಪ್ಪ ಅಂತ. ಸ್ಟಾಪ್ ಇಟ್. ಮಗ, ಫ್ಲೋ ಕರೆಕ್ಟ್ ಆಗಿತ್ತು ತಾನೆ? ಸ್ವಿಟ್ಜರ್ಲ್ಯಾಂಡ್ ಪ್ರೆಸಿಡೆಂಟ್ ಹಿಂಗ್ ಮಾತಾಡಲ್ಲ. ನೀನ್ ಹುಟ್ಟು ಬೆಳ್ದಿರೋ ಈ ಮಣ್ಣಿನ ಬಗ್ಗೆ ಏನೋ ಗೊತ್ತು ನಿನ್ಗೆ? ಪುಣ್ಯ ಭೂಮಿ ಇದು, ಇಲ್ಲಿ ಹುಟ್ಟೋಕೆ ಪುಣ್ಯ ಮಾಡಿರ್ಬೇಕು. ನನ್ ಬುಲ್ಬುಲ್ ಹೇಗಿರ್ಬೇಕು ಅಂತ ಅನ್ಕೊಂಡಿದ್ನೋ, ಆಹಾ ಅವಳಾಗೇ ಇದ್ದಾಳೆ.
ಇನ್ ನೋಡ್ರೋ ಮಕ್ಳ ಅವಳ ಹೇಗ್ ಪಡಾಯಿಸ್ತೀನಿ ಅಂತ. ಆಗಲ್ಲ, ನಮ್ಮ ಅಕ್ಕಂಗೆ ಶಟ್ಲ್ ಅಂದ್ರೆ ಆಗೋದೇ ಇಲ್ಲ. ಬ್ಯಾಸ್ಕೆಟ್ ಬಾಲ್ ಅಂದ್ರೆ ಪಂಚ ಪ್ರಾಣ ಗೊತ್ತಾ? ಎನಿ ಪ್ರಾಬ್ಲಮ್? ನೀನೇ ಪ್ರಾಬ್ಲಮ್. ನಿಮ್ಮ ಅಕ್ಕಂಗೆ ಬಾಸ್ಕೆಟ್ ಬಾಲ್ ಇಷ್ಟ ಆದ್ರೇನು, ಕಬಡ್ಡಿ ಇಷ್ಟ ಆದ್ರೇನು, ಅದೆಲ್ಲ ನಮ್ಮದು ಯಾಕೋ ಹೇಳ್ತಾ ಇದೆಯಾ? ಪಕ್ಕ ತೊಳ್ಕೊಳ್ಳೋ ಬರೋದು ವಯಸ್ಸಿನಲ್ಲಿ ಪಕ್ಕ ಸ್ಕೆಚ್ ಆಗ್ತಲ್ಲ, ಈಗ ಬಿಟ್ರೆ ಪಕ್ಕ ಬ್ರಷ್ ರಾಜಕಾರಣಿ ಆಗ್ಬಿಡ್ತೀಯ. ಹೇಯ್ ಪುಡಿಗ ಬರ, ಏನು? ನಾನೊಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಹೇಳ್ತೀಯಾ? ಕೇಳು. ಪಟಾಕಿನ ತೆಗೆದು ಗಾಳಿಲಿ ಬಿಸಾಕಿದ್ರೆ ಏನಾಗುತ್ತೆ? ಇನ್ನೇನಾಗುತ್ತೆ? ಡಮ್ ಅನ್ನುತ್ತೆ. ಡಮ್ ಅನ್ನಕ್ಕೆ ಬೆಂಕಿ ನಿಮ್ ತಾತ ಹಚ್ಚಿರ್ತಾನ. ಏನ್ ಲುಕ್ ಕೊಡ್ತೀಯ? ಡಮ್ ಅನ್ನತ್ತೆ ಡಮ್. ಭಾರತ ಸಾರಥಿ ಬುಲ್ಬುಲ್ ನಮ್ ಬುಟ್ಟಿಗೆ ಬೀಳೋದ್ ಗ್ಯಾರಂಟಿ. ಹಲೋ 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 ಯಜಮಾನ್ರೆ, ಏನು ಏನ್ ಹಾಯ್ ಏನ್ ಹಾಯ್ ಏನೋ ಜಾಲಿ ಆಡ್ಕೊಂಡ್ ಬರ್ತಾ ಇದೆಯಾ? ಇನ್ನೇನ್ ನಾಡಿದ್ದು ಕಾವೇರಿ ಸ್ವಿಟ್ಜರ್ಲ್ಯಾಂಡ್ ಹೋಗ್ತಾನೆ ಅಂದ್ರೆ ಟೆನ್ಷನ್ ಆಗಿ ನಾವೆಲ್ಲ ಸಾಯ್ತಾ ಇದೀವಿ ಇಲ್ಲಿ. ಟೆನ್ಷನ್ ಯಾಕೆ ಮಗ? ನನ್ನ ಮೇಲೆ ನನಗೆ ಫುಲ್ ಕಾನ್ಫಿಡೆನ್ಸ್ ಇದೆ. ಕಾವೇರಿನ ಅರ್ಧ ಗಂಟೆಯಲ್ಲಿ ಪಡಾಯಿಸ್ಬಿಡ್ತೀನಿ. ಬಂದು ಇಷ್ಟು ದಿವಸ ಆಯ್ತಾನೆ, ಅರ್ಧ ಗಂಟೆ ಸಿಕ್ಲಿಲ್ವ ನನಗೆ? ಮಾತಾಡಕೊಳ್ಳಿ ಸಿಂಗಲ್ ಆಗಿ ಸಿಗ್ಲಿಲ್ವಲ್ಲ? ಸಿಕ್ಕಿದ್ರು ನಿಮ್ಗೆ ಇಂಪ್ರೆಷನ್ ಇಲ್ವಲ್ಲ? ಇಂಪ್ರೆಷನ್ ಬರ್ಸ್ತೀವಲ್ಲ ಹೆಂಗೆ? ಒಳಗಡೆ ಹೋಗಿ ನೋಡಿ. ನಡಿ ನಮ್ಮ ಬೇಗ 60 ಕಿಲೋಮೀಟರ್ ಹೋಗ್ಬೇಕು. ಅಯ್ಯೋ ಲೇಟ್ ಆಯ್ತು, ಎಲ್ಲ ಬೇಗ ಹೊರಡಿ. ಆಲ್ ಫ್ಯಾಮಿಲೀಸ್ ಇಲ್ಲಿಂದ 60 ಕಿಲೋಮೀಟರ್ ದೂರದಲ್ಲಿರೋ ವಾಟರ್ ಫಾಲ್ಸ್ ಗೆ ಪಿಕ್ನಿಕ್ ಹೋಗ್ತಾ ಇದಾರೆ. ಅವ್ರು ಪಿಕ್ನಿಕ್ ಹೊರಟ್ರೆ? ಪಿಕ್ನಿಕ್ ಅಲ್ಲಿ ಅಣ್ಣವ್ರ ಒಂದು ಸ್ಕೆಚ್ ಹಾಕಿದೀವಿ, ಆಪರೇಷನ್ ಬಾಂಡ್. ಆಪರೇಷನ್ ಬಾಂಡ್ ಹಂಗಂದ್ರೆ? ನೀವು 4 ಜನ ಆಗಿದ್ರು ನೋಡೋದಕ್ಕೆ ಮಜೂರ್ಗಳ ತರ ಕಾಣಿಸ್ತಾ ಇದ್ದೀರಾ. ಹಂಗಂದ್ರೆ ಕಳ್ಳನ್ ಮಕ್ಳು. ಆದ್ರೂ ನಿಮ್ ಗುರ್ತು ಯಾರಿಗೂ ಸಿಗದೆ ರೀತಿ ಮುಖಕ್ಕೆ ಮಾಸ್ಕ್ ಹಾಕೊಂಡು ಫಾಲ್ಸ್ ಹತ್ರ ಬಾಂಡ್ ಒಬ್ನೇ ಓಡಾಡ್ತಿದ್ದಾಗ ಅವನ್ನ ಕಿಡ್ನಾಪ್ ಮಾಡಿ ಯಾರು ಇಲ್ದಿರೋ ಜಾಗಕ್ಕೆ ಕರ್ಕೊಂಡೋಗ ಅವನ್ನ ಕಟ್ಟಾಕಿ ಮತ್ತೆ ವಾಪಸ್ ಬಂದು ಗುಂಪಲ್ಲಿ ಜಾಯ್ನ್ ಆಗ್ತೀರಾ. ಸ್ವಲ್ಪ ಹೊತ್ತಾಗಿದ ತಕ್ಷಣನೇ ಬಾಂಡ್ ಕಾಣಿಸ್ತಾ ಇಲ್ಲ, ಬಾಂಡ್ ಕಾಣಿಸ್ತಾ ಇಲ್ಲ, ಬಾಂಡ್ ಕಾಣಿಸ್ತಾ ಇಲ್ಲ ಅಂತ ಎಲ್ರು ಹುಡ್ಕಕ್ ಶುರು ಮಾಡ್ತಾರೆ. ಆಗ ನಾನು ಕಾವೇರಿನ ಕರ್ಕೊಂಡೋಗಿ ನೋಡಲ್ಲಿ ನೀನು ಬಾಂಡ್ ಅಂತ ತೋರಿಸ್ಕೊಡ್ತೀನಿ. ಕಾವೇರಿ ಬಾಂಡ್ ನ ನೋಡಿದ ತಕ್ಷಣ ಓಡೋಗನ ಬಾಚಿ ತಪ್ಕೊಂಡು ಅಳಕ್ ಶುರು ಮಾಡ್ತಾಳೆ. ಹಾಗೆ ಬಂದು ನನ್ನ ಕೈ ಹಿಡಿದು ಈ ಜನ್ಮದಲ್ಲಿ ನಿಮ್ ಋಣ ತೀರ್ಸಕ್ಕಾಗಲ್ಲ ಅಂತಾಳೆ. ಅಳಬೇಡ ಅಳಬೇಡ, ಇನ್ನು ಕತೆ ಮುಗ್ದಿಲ್ಲ, ದಡಿಯ ಅಳಬೇಡ ಇರು. ಅಲ್ಲಿಗೆ ಕಾವೇರಿಗೆ ನನ್ನ ಮೇಲೆ ಫುಲ್ ಇಂಪ್ರೆಷನ್ ಬಿಲ್ಡ್ ಆಗೋಗುತ್ತೆ. ಬಾಂಡ್ ನ ಕರ್ಕೊಂಡೋಗ ಅವ್ರ ಫ್ಯಾಮಿಲಿಗೆ ಒಪ್ಪಿಸ್ಬಿಟ್ಟು ಏಕಾಂತದಲ್ಲಿ ಅವಳು ಒಬ್ಬಳನ್ನೇ ಕರ್ಕೊಂಡ್ ಬಂದು ನನ್ನ ಮನ್ಸಲ್ಲಿರೋ ಭಾವನೆನೆಲ್ಲ ಅವಳ ಮುಂದೆ ಬಿಚ್ಚಿಟ್ಬಿಡ್ತೀನಿ. ಅವಳು ಅದನ್ನೆಲ್ಲ ಕೇಳಿ ಎಮೋಷನ್ ಆಗಿ ಓಡ್ ಬಂದು ನನ್ನ ಬಾಚಿ ತಪ್ಕೊಂಡ್ಬಿಡ್ತಾಳೆ. ನಾನು ಹಾಗೆ ಅವಳನ್ನ ಲಾಕ್ ಮಾಡ್ಕೊಂಡ್ಬಿಡ್ತೀನಿ. ಹೋಗ್ಲಿ ಬಿಡ್ರು ಹೋಗ್ಲಿ ಬಿಡ್ರು. ಇದೆಲ್ಲ ನೋಡ್ತಾ ಇದ್ರೆ ನಾನು ಎಲ್ಲಿ ಡೈರೆಕ್ಟರ್ ಆಗ್ಬಿಡ್ತೀನೋ ಅನ್ಸ್ತಾ ಇದೆ. ಅಯ್ಯೋ ಬಾಕ, ನಾನ್ ಬರಲ್ಲ ಅಂತ ಹೇಳ್ತಿದ್ದೀನಲ್ಲೋ. ಅಕ್ಕ ಬಾಕ, ವಾಟರ್ ಫಾಲ್ ಸಕ್ಕತ್ತಾಗಿದೆ ಅಂತಕ್ಕ. ನಯಗರ ಫಾಲ್ಸ್ ನೇ 4 ಸಲ ನೋಡಿದೀನಿ, ಹೋಗೋ. ಅಕ್ಕ ಪ್ಲೀಸ್ ಬಾಕ. ये क्या रे? तुम्हारा कहानी में नया ट्विस्ट. जो भी होता है अच्छे के लिए होता है. ಒಂದು ಕೆಲಸ ಮಾಡಿ, ನೀವೆಲ್ಲ ಹೊರಡಿ, ನಾನು ಇಲ್ಲೇ ಏನಾರು ಒಂದು ವರ್ಕೌಟ್ ಮಾಡ್ತೀನಿ. ನಡಿಯಾ, ನಿನ್ನಿಂದನೇ ಕಾಣೋ ಇಲ್ಲ. ಯಾಕ ಇನ್ನು ಹೀಗೆ ನಿಂತಿದ್ದೀರಾ? ಇದನ್ನ BMTC ಬಸ್ಸ ಹೊರಟ ಮೇಲೆ ಓಡ್ ಬಂದು ಮ್ಯಾತ್ ಹಾಕೊಂಡು ಬರೋದಕ್ಕೆ. ನಡೀರ ಬೇಗ. ನಾ ಬರಲ್ಲಪ್ಪ. ಯಾಕೋ ಬರಲ್ಲ? ಈ ಪಿಕ್ನಿಕ್ ಪ್ಲಾನ್ ಮಾಡಿದ್ದು ನೀನಾ ನಾನಾ? ಕ್ವಶನ್ ಮೇಲೆ ಕ್ವಶನ್ ಕೇಳ್ಬೇಡ ಸೀನಿಯರ್. ಆಯ್ತಪ್ಪ, ನಿಮ್ ಇಷ್ಟ, ನಿಮ್ ಸಮಾಸನೆ ಬೇಡ. ಹೋಗಲೇ ಕಾವೇರಿ, ಬೇಗ ಬಾಮ್ಮ, ಲೇಟ್ ಆಯ್ತು. ಬರಲ್ಲ, ಹೋಗಿ ಹೋಗಿ. ಬಂದೆ ಡ್ಯಾಡಿ. ಅಕ್ಕ ವಾಟರ್ ಫಾಲ್ ಸಕ್ಕತ್ತಾಗಿದೆಯಂತೆ, ಬಾಕ. ನಯಗರ ಫಾಲ್ಸ್ 4 ಸತಿ ನೋಡಿದೀನಿ, ಬರಲ್ಲ, ಹೋಗೋ. ಪ್ಲೀಸ್ ಬಾಕ. ಹೇಳಿದ್ನಲ್ಲ ಬರಲ್ಲ ಅಂತ, ನಾನು ಇಲ್ಲೇ ಇರ್ತೀನಿ. ಏನ್ ಬ್ರದರ್ಸ್, ನೀವು ಬರಲ್ವಾ? ವಾಟರ್ ಫಾಲ್ ಸಕ್ಕತ್ತಾಗಿದೆಯಂತೆ. ಅಯ್ಯೋ, ನೀವು ಹೋಗಿ ಸ್ವಾಮಿ, ನಮಗ್ ಮೇಲಿಂದ ಬೀಳ್ತಾರೋ ನೀರ್ ಕಂಡ್ರೆ ಎದ್ರಕೊಂಡು ಸುಸ್ಸು ಮಾಡ್ಕೊಳಂಗಾಗತ್ತೆ.